ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಗೌರಿ ಗಣೇಶ ಹಬ್ಬದಲ್ಲಿ ಗಣೇಶನಿಗೆ ನಾವು ಮೊದಲು ಯಾಕೆ ಪೂಜೆ ಮಾಡಬೇಕು, ಪ್ರಥಮ ವಂದಿತ ಎನ್ನುವುದಕ್ಕೆ ಇಲ್ಲಿನ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳುವುದನ್ನು ಕೇಳುತ್ತೀರಿ, ಗಣೇಶನಿಗೆ ಮೊದಲು ಪೂಜೆ ಮಾಡಬೇಕು, ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ. ಎಲ್ಲ ಧಾರ್ಮಿಕ ಹಬ್ಬಗಳಲ್ಲಿ ಗಣಪತಿ ಪೂಜೆಯನ್ನು ಮೊದಲು ಯಾಕೆ ಮಾಡಲಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಅನೇಕ ಸಂಪ್ರದಾಯಗಳು ಮತ್ತು ನಂಬಿಕೆಯ ಪ್ರಕಾರ ಮನೆ ಇರಲಿ ಅಥವಾ ವ್ಯಾಪಾರದ ಸ್ಥಳಗಳೇ ಇರಲಿ, ಯಾವುದೇ ಪೂಜೆ ಅಥವಾ ಮಂಗಳಕರವಾದ ಯಾವುದೇ ಕೆಲಸಗಳನ್ನು ಪ್ರಾರಂಭಿಸುವ ಮೊದಲು ಗಣೇಶನನ್ನು ಮೊದಲು ನಾವು ಪೂಜಿಸಲಾಗುತ್ತದೆ. ಗಣೇಶನನ್ನು ಪ್ರಥಮ ವಂದಿತ ಎಂದು ಸಹ ಕರೆಯಲಾಗುತ್ತದೆ. ಯಾವ ಕಾರಣಕ್ಕೆ ಗಣೇಶನನ್ನು ಮೊದಲು ಪೂಜಿಸಲಾಗುತ್ತದೆ, ಗಣೇಶನನ್ನು ಮೊದಲು ಪೂಜಿಸಿದರೆ ಏನೆಲ್ಲ ಲಾಭ ಸಿಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಭಾರತೀಯ ಪುರಾಣಗಳ ಪ್ರಕಾರ ಪೂಜೆಗಳು ಹಾಗೂ ಹೊಸ ಕೆಲಸಗಳು ಮೊದಲು ಗಣೇಶನ ಆರಾಧನೆಯೊಂದಿಗೆ ಪ್ರಾರಂಭವಾಗಲು ಎರಡು ಕಥೆಗಳಿವೆ. ಮೊದಲನೆಯದು ಎಲ್ಲರಿಗೆ ಗೊತ್ತಿರುವ ಗಣೇಶನ ಜನನದ ಕಥೆ. ಒಂದು ದಿನ ಪಾರ್ವತಿ ದೇವಿಯು ತನ್ನ ಮಗ ಗಣೇಶನಿಗೆ ತನ್ನ ಕೋಣೆಗಳನ್ನು ಕಾವಲು ಕಾಯುವಂತೆ ಆದೇಶಿಸುತ್ತಾಳೆ. ಆದೇಶವನ್ನು ಅನುಸರಿಸಿ ಪುಟ್ಟ ಗಣೇಶನು ಶಿವನನ್ನು ಕೋಣೆಗೆ ಪ್ರವೇಶಿಸದಂತೆ ತಡೆಯುತ್ತಾನೆ. ಅದರಿಂದ ಕೆರಳಿದ ಶಿವ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ. ಇದರಿಂದ ಪಾರ್ವತಿ ಕೋಪಗೊಂಡಳು. ಅಲ್ಲದೆ ಮಗನನ್ನು ಮರಳಿ ಬದುಕಿಸುವಂತೆ ಹಠ ಹಿಡಿದು ಕುಳಿತು ಬಿಡುತ್ತಾಳೆ. ನಂತರ ಶಿವನು ಗಣೇಶನ ತಲೆಯನ್ನು ಮರಿ ಆನೆಯ ತಲೆಯಾಗಿ ಬದಲಾಯಿಸಿ ಎಲ್ಲರೂ ಗಣೇಶನಿಗೆ ಮೊದಲು ಪೂಜಿಸಬೇಕು ಎಂದು ಹೇಳುತ್ತಾನೆ. ಎರಡನೆಯ ಕಥೆಯ ಪ್ರಕಾರ ಗಣೇಶ ಮತ್ತು ಅವನ ಅಣ್ಣ ಕಾರ್ತಿಕೇಯನ ನಡುವೆ ಪೈಪೋಟಿ ನಡೆಯುತ್ತದೆ. ಯಾರು ಮೊದಲು ಪ್ರಪಂಚವನ್ನು 3 ಬಾರಿ ಸುತ್ತಿ ಬರುತ್ತಾರೆಯೋ ಅವರು ವಿಜೇತರು ಎಂದು ಕಾರ್ತಿಕೇಯ ನವಿಲಿನ ಸಹಾಯದಿಂದ 3 ಸುತ್ತುಗಳನ್ನು ಸುತ್ತುತ್ತಾನೆ. ಆದರೆ ಗಣೇಶ ಮಾತ್ರ ಎತ್ತವರನ್ನು 3 ಬಾರಿ ಸುತ್ತುತ್ತಾನೆ. ಇದರಿಂದ ಖುಷಿಯಾದ ಶಿವ ಪಾರ್ವತಿ ಗಣೇಶನನ್ನು ಮೊದಲು ಪೂಜಿಸಬೇಕು, ಇದರಿಂದ ವಿಘ್ನಗಳು ನಿವಾರಣೆ ಆಗುತ್ತದೆ ಎಂದು ಆಶೀರ್ವಾದ ನೀಡುತ್ತಾರೆ. ನೋಡಿ, ಈ ರೀತಿ ಇರೋದ್ರಿಂದ ಇನ್ನು ಗಣೇಶನಿಗೆ ಆನೆಯ ತಲೆ ಇದೆ. ಆನೆಯ ಜ್ಞಾನಶಕ್ತಿ ಮತ್ತು ಕರ್ಮಶಕ್ತಿ ಎರಡನ್ನೂ ಪ್ರತಿನಿಧಿಸುತ್ತದೆ. ಆನೆಯ ಪ್ರಮುಖ ಗುಣಗಳು ಬುದ್ಧಿವಂತಿಕೆ. ಆನೆಯ ಅಗಾಧವಾದ ತಲೆಯು ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಸೂಚಿಸುತ್ತದೆ. ಆನೆಗಳು ಅಡೆತಡೆಗಳನ್ನು ಸುಲಭವಾಗಿ ಜಯಿಸುತ್ತವೆ. ಆದ್ದರಿಂದ ನಾವು ಗಣಪತಿಯನ್ನು ಪೂಜಿಸುವಾಗ ನಮ್ಮೊಳಗಿನ ಈ ಗುಣಗಳು ಸಹ ಹೆಚ್ಚಾಗುತ್ತದೆ. ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಲಾಭಗಳು ಸಿಗುತ್ತವೆ. ಯಾವುದೇ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ನಾವು ಗಣಪತಿಯನ್ನು ಆಹ್ವಾನ ಮಾಡುತ್ತೇವೆ. ಅಂದರೆ ನಾವು ನಮ್ಮ ಆತ್ಮದಲ್ಲಿ ಗಣೇಶನ ಅಂಶವನ್ನು ಜಾಗೃತಗೊಳಿಸಬೇಕು. ಇದು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆಯ ಕಡೆಗೆ ಸಾಗಲು ನಮಗೆ ಸಹಾಯ ಮಾಡುತ್ತದೆ. ಸಂಕಷ್ಟಹರನಾದ ಗಣಪತಿಯನ್ನು ಮೊದಲು ಪೂಜೆ ಮಾಡುವುದರಿಂದ ನಾವು ಮಾಡಲು ಹೊರಟಿರುವ ಪ್ರತಿಯೊಂದು ಕೆಲಸದಲ್ಲೂ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ. ಎಲ್ಲದರಲ್ಲೂ ಸುಲಭವಾಗಿ ಯಶಸ್ಸನ್ನು ಪಡೆಯಬಹುದು ಎನ್ನುವ ನಂಬಿಕೆ ಇದೆ. ಗಣಪತಿ ವಿದ್ಯೆಗೆ ಅಧಿಪತಿಯೂ ಹೌದು. ಜ್ಞಾನ ಮತ್ತು ಸೃಷ್ಟಿಯ ರಚನೆಯ ಆರಂಭದಲ್ಲಿ ಮೊದಲು ಕಾಣಿಸಿಕೊಂಡಿರುವುದೇ ಗಣಪತಿಯಾದ್ದರಿಂದ ಯಾವುದೇ ಕಾರ್ಯದ ಆರಂಭದಲ್ಲಿ ಪ್ರಥಮ ಗಣಪತಿಯನ್ನು ವಿನಾಯಕನಿಗೆ ಮಾಡುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ ಎನ್ನಲಾಗುತ್ತದೆ. ಇದಲ್ಲದೆ ಗಣೇಶನನ್ನು ಸಮೃದ್ಧಿ, ಬುದ್ಧಿವಂತಿಕೆ ಮತ್ತು ಅದೃಷ್ಟದ ದೇವರು ಎಂದು ಪರಿಗಣಿಸಲಾಗಿದೆ.
ನಂಬಿಕೆಗಳ ಪ್ರಕಾರ ಗಣೇಶನನ್ನು ಪೂಜಿಸಿದಾಗ ನಮ್ಮಲ್ಲಿ ಎಲ್ಲ ಒಳ್ಳೆ ಗುಣಗಳು ಹೆಚ್ಚಾಗುತ್ತದೆ. ಜಡತ್ವವಿದ್ದಾಗ ಜ್ಞಾನವಿಲ್ಲ, ಬುದ್ಧಿವಂತಿಕೆ ಇಲ್ಲ ಅಥವಾ ಜೀವನದಲ್ಲಿ ಯಾವುದೇ ಲವಲವಿಕೆ ಅಥವಾ ಪ್ರಗತಿ ಇರುವುದಿಲ್ಲ. ಆದ್ದರಿಂದ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕು ಮತ್ತು ಪ್ರಜ್ಞೆಯ ಅಧಿದೇವತೆ ಗಣೇಶ. ಹಾಗಾಗಿ ಮೊದಲು ನಾವು ಗಣೇಶನ ಪೂಜೆ ಮಾಡಬೇಕಾಗುತ್ತದೆ. ನೋಡಿ, ಈ ಈ ಕಾರಣಗಳಿಗೋಸ್ಕರ ನಾವು ಗಣೇಶನ ಹಬ್ಬನ ನಾವು ಆಚರಣೆ ಮಾಡಬೇಕಾಗುತ್ತೆ. ಮತ್ತು ನಾವು ಗಣೇಶನ ಮೊದಲು ನಾವು ಪೂಜಿಸೋದ್ರಿಂದ ನಾವು ಹೊರಟಿರೋಂಥ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ವರ್ಷದ ಆರಂಭದಲ್ಲಿ ನಾವು ಗಣೇಶನ ಪೂಜೆನ ನಾವು ಮಾಡಿ ಒಂದು ವರ್ಷ ಪೂರ್ತಿ ನಾವು ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಇರಬೇಕಂದ್ರೆ ನಮ್ಮ ಜೀವನದಲ್ಲಿ ಬರೋಂಥ ಅಡೆತಡೆಗಳನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡು ತದನಂತರ ನಾವು ಬರೋಂಥ ಪೂಜೆ ಪುನಸ್ಕಾರಗಳು, ವ್ರತಗಳು ಅಥವಾ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಿದಾಗ ನಮಗೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಮತ್ತು ಕೀರ್ತಿ ಪಡೆಯೋದಕ್ಕೆ ಗಣೇಶ ದೇವರ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಕೆಲಸ ಮಾಡಲಿ, ಯಾವುದೇ ಒಂದು ಪೂಜೆ ಮಾಡಲಿ, ಯಾವುದೇ ಒಂದು ವ್ರತನ ಮಾಡಿದಾಗ ಮೊದಲು ನೀವು ಗಣಪತಿಗೆ ಪೂಜೆನ ಮಾಡಿ, ಸಂಕಲ್ಪ ಸಹಿತವಾಗಿ ಪೂಜೆ ಮಾಡಿ, ಸಂಕಲ್ಪ ಮಾಡಿಕೊಂಡು ನಿಮ್ಮ ಬೇಡಿಕೆಗಳನ್ನ ಗಣೇಶನ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ನಕ್ಷತ್ರ, ಗೋತ್ರ ಎಲ್ಲ ಹೇಳ್ಕೊಂಡು ನೀವು ಗಣೇಶನ ನೀವು ಪೂಜೆ ಮಾಡಿದ್ದೆ ಆದರೆ ನಿಮ್ಮಲ್ಲಿರೋಂಥ ಜ್ಞಾನ ಇರ್ಬೋದು, ಬುದ್ಧಿವಂತಿಕೆ ಇರ್ಬೋದು, ಶಕ್ತಿ ಇರ್ಬೋದು, ಅದೆಲ್ಲದಕ್ಕೂ ಪ್ರೇರಿತವಾಗಿ ಗಣೇಶ ದೇವರು ನಮಗೆ ಆಶೀರ್ವಾದನ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಮೊದಲು ಗಣೇಶನಿಗೆ ಪ್ರಾಮುಖ್ಯತೆ ಕೊಟ್ಟು ತದನಂತರ ಕುಲದೇವರಿಗೆ ಪ್ರಾಮುಖ್ಯತೆ ಕೊಟ್ಟು ಆಮೇಲೆ ನಾವು ಇಷ್ಟ ದೇವರು, ಗ್ರಾಮ ದೇವರನ್ನ ಖಂಡಿತವಾಗ್ಲೂ ನಾವು ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.